ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಪೊಲೀಸ್ ನೇಮಕಾತಿ ಅದಷ್ಟೇ ಅಲ್ಲ, SDA, FDA, ವಿಲೇಜ್ ಅಕೌಂಟ್ ಎಲ್ಲಾ ಕೂಡ ನೇಮಕಾತಿ ಪ್ರಾರಂಭ ಆಗ್ತಾವು. ರೋಸ್ಟರ್ ಬಿಂದುನೀಗ ಆಲ್ರೆಡಿ ಅಪ್ಲೋಡ್ ಮಾಡಿದಾರ. ಈಗ ಅರ್ಜೆಂಟ್ ರಿಕ್ವೈರ್ಮೆಂಟ್ ಅನ್ನ ಮಾಡ್ಕೋಬೇಕಂತೇಳಿ ಪೊಲೀಸ್ ಇಲಾಖೆ ಅಂತ ಒಂದು ಅಫಿಷಿಯಲ್ ಆಗಿ ನೋಟಿಸ್ ಕೂಡ ಬಂದಿರ್ತದ. ಅದೇನಂತೇಳಿ ಇವತ್ತಿನ ಸಂಪೂರ್ಣ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಏನಾದರೂ ಪೊಲೀಸ್ ಕಾನ್ಸ್ಟೇಬಲ್, PC, PSI, SDA, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದರೆ ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಇದ್ರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಐತನ ಕೇವಲ 250 ರೂಪಾಯಿಗೆ ಈ ಎರಡು ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾನೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದ್ರೂ PC, PSI, SDA, FDA ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದ ತಯಾರಿ ನಡೆಸಿದ್ರ ಇವು ಬಂದು ನಿಮಗೆ ಸಿಲೆಬಸ್ ನೋಟ್ಸ್ ಇರ್ತಾವ. ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರ್ತಾವ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ, ಮಿಸ್ ಮಾಡ್ಕೋಬೇಡಿ. ಕೋಚಿಂಗ್ ನೋಟ್ಸ್ ಇರ್ತಾವ, ಫಿಕ್ಸ್ ಕ್ವಶನ್ ಬಂದೇ ಇರ್ತಾವ್ರಿ. ಯಾಕಂದ್ರೆ ಇದೇ ತಿಂಗಳ ಕೊನೆಗೆ ಎಲ್ಲಾ ನೇಮಕಾತಿ ಆರಂಭ ಆಗ್ತಾವ. ನೇಮಕಾತಿ ಆರಂಭ ಆಯ್ತಪ್ಪ ಅಂದ್ರ ಆಲ್ಮೋಸ್ಟ್ ಎಲ್ಲ ಜುಲೈ ಆಗಸ್ಟ್ ಒಳಗಡೆ ನಿಮ್ದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ. ಸೊ ಅದಕ್ಕೆ ಈ ತರ ಸ್ಟಡಿನ ಪ್ರಾರಂಭಿಸಿದ್ರೆ ಅಷ್ಟರೊಳಗಡೆ ನಿಮ್ದು ರಿವಿಷನ್ ಮಾಡ್ಕೋಕಾದ್ರೂ ಕೂಡ ಟೈಮ್ ಸಿಗ್ತದ. ಬನ್ನಿ ಸ್ನೇಹಿತರೆ, ಆಗಿದ್ರೆ ಪೊಲೀಸ್ ಇಲಾಖೆ ಅಂತ ಬಂದ ಅಫಿಷಿಯಲ್ ಆದ ಮಾಹಿತಿ ಏನಂತ ನೋಡೋದಾದ್ರೆ, ಸ್ನೇಹಿತರೆ 2021 ಯಾವುದೇ ರೀತಿಯ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆಗಿಲ್ಲ. ಬರೋಬ್ಬರಿ 5 ರಿಂದ 6 ವರ್ಷ ಆಯ್ತು ಯಾವುದೇ ನೇಮಕಾತಿ ಆಗಿಲ್ಲ. ಈಗ ಅದೇ ರೀತಿ ಒಳ ಮೀಸಲಾತಿ ಆರಂಭ ಆಗಿ 3 ತಿಂಗಳದ ಮುಗಿಸ್ತೀನಿ ಅಂತಿದ್ದು ಈಗ ಬರೋಬ್ಬರಿ 1.5 ವರ್ಷ ಕೂಡ ಕಳೆದ್ರು ಕೂಡ ನೇಮಕಾತಿ ಆರಂಭ ಆಗಿದ್ದಿಲ್ಲ. ಆದ್ರೆ ನಿನ್ನೆ ತಾನೇ ಅಂದ್ರ ಮೊನ್ನೆ ರೋಸ್ಟರ್ ಬಿಂದುವನ್ನ ಅಪ್ಲೋಡ್ ಮಾಡಿದ್ರು. ಅದರಂತೆ ಈಗ ರೋಸ್ಟರ್ ಬಿಂದು 400 ರೋಸ್ಟರ್ ಬಿಂದು ಏನೈತಲ್ಲ ಅದರಂತೆ ಎಲ್ಲಾ ಕೂಡ ಅಭ್ಯರ್ಥಿಗಳಿಗೆ ಅಂದ್ರೆ ಯಾವ ಕ್ಯಾಟಗರಿಗೆ ಬರ್ತಾರಲ್ಲ ಆ ಕ್ಯಾಟಗರಿಗೆ ಅನುಸಾರವಾಗಿ ಅಂದ್ರೆ ಅಲ್ಲಿ 2A ದವ್ರಿಗೆ ಬೇರೆ, 3B ದವ್ರಿಗೆ ಅಂದ್ರೆ ಆ ಕ್ಯಾಟಗರಿಯಲ್ಲಿ ಉಪ ಜಾತಿಗಳು ಏನೇನ್ ಬರ್ತಲ್ಲ ಆ ಜಾತಿಗೆ ಅನುಸಾರವಾಗಿ ಎಷ್ಟು ಮೀಸಲಾತಿಯನ್ನ ಕೊಡಬೇಕು ಅಷ್ಟು ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಅಂದ್ರೆ ಈಗ ಆಲ್ರೆಡಿ ಈಗ ಸರ್ಕಾರದವರು ಒಪ್ಪಿಕೊಂಡಾರಲ್ಲ ಒಳ ಮೀಸಲಾತಿಯನ್ನ, ಆ ಒಳ ಮೀಸಲಾತಿಗೆ ಅನುಸಾರವಾಗಿ ಇಲಾಖೆಯಲ್ಲಿ ಅಂದ್ರೆ 100 ಪೋಸ್ಟುಗಳಿಗೆ ಎಷ್ಟೆಷ್ಟು ಹುದ್ದೆಗಳನ್ನ 2A ಕ್ಯಾಟಗರಿಗೆ ಆಗಲಿ 2B ಇರ್ಲಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರಲಿ ಯಾವ ಕ್ಯಾಟಗರಿಗೆ ಎಷ್ಟು ಕೊಡ್ಬೇಕಂತ ಹೇಳಿ ಈಗ ಮತ್ತೊಮ್ಮೆ ರೋಸ್ಟರ್ ಅನ್ನ ಮಾಡಿ ಈಗ ಪೊಲೀಸ್ ಇಲಾಖೆದವರು ಅರ್ಜೆಂಟ್ ಆಗಿ ಕಳಿಸ್ಬೇಕಂತೇಳಿ ಅಫಿಷಿಯಲ್ ಆಗಿ ಮಾಹಿತಿಯನ್ನ ಕೂಡ ಇಲಾಖೆ ಅಂತ ಬಂದಿರ್ತದ. ಇಲ್ಲಿ ನೋಡ್ಬೋದು ಡೇಟ್ ಕೂಡ 14/5/2026 ಅಂದ್ರೆ ಬಂದ ಅಫಿಷಿಯಲ್ ಆದ ಮಾಹಿತಿ ಆಗಿರ್ತದ. ಇಲ್ಲಿ ನೋಡ್ರಿ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ನೇರ ನೇಮಕಾತಿ ಹುದ್ದೆಗಳನ್ನ ಭರ್ತಿ ಮಾಡುವ ಕುರಿತು. ಹಾಗಿದ್ರೆ ಯಾವೆಲ್ಲ ಹುದ್ದೆಗಳು ಈಗ ಸದ್ಯಕ್ಕೆ ನೇಮಕಾತಿ ಆಗ್ತಾವ ಅಂತ ನೋಡಿದರೆ ಇಲ್ಲಿ ನೋಡ್ಕೋಬಹುದು ನೀವು. DSI ಹುದ್ದೆಗಳು ಕೂಡ 20 ಹುದ್ದೆಗಳು ಖಾಲಿ ಅದ, ಅವು ಕೂಡ ನೇಮಕಾತಿ ಆಗುತ್ತಾ. ಅದೇ ರೀತಿ ಶಸ್ತ್ರಸ್ಥ ಪೊಲೀಸ್ CRDR ಹುದ್ದೆಗಳು ಕೂಡ 1650 ಖಾಲಿ ಅದಾವ. ಇನ್ನ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆ 4110. ಇನ್ನ KSRP ಹುದ್ದೆಗಳು 2032. ಇನ್ನ ಅದೇ ರೀತಿ KSISF ಹುದ್ದೆಗಳು 364 ಹುದ್ದೆಗಳು ಸದ್ಯಕ್ಕೆ ಖಾಲಿ ಇದೆ. ಇವೆಲ್ಲಾ ಕೂಡ ಈಗ ನೇಮಕಾತಿ ಆಗತ್ತೆ ಅಂತೇಳಿ ಈಗ ಸದ್ಯಕ್ಕಿರೋ ಮಾಹಿತಿ. ನೇಮಕಾತಿ ಅರ್ಜಿ ಯಾವಾಗ ಪ್ರಾರಂಭ ಆಗ್ಬೋದಪ್ಪ ಅಂದ್ರ ಇದೇ ತಿಂಗಳು ಮೇ ಅಂತ್ಯಕ್ಕೆ ಅಂದ್ರ ಕೊನೆಯ ವಾರದಲ್ಲಿ ನೇಮಕಾತಿಗೆ ಸಂಬಂಧಿಸಿದ ಅರ್ಜಿ ಪ್ರಾರಂಭ ಆಗುತ್ತಾ. ಒಂದ್ ವೇಳೆ ಮೇದಲ್ಲಿ ಏನಾದ್ರು ಇಲ್ಲ ಅಂದ್ರೆ ಜೂನ್ ಫಸ್ಟ್ ವೀಕ್ ದಲ್ಲಿ 100% ಆಗಿ ಆಗ್ತದ. ಯಾಕಪ್ಪ ಅಂದ್ರೆ ಈಗ ಆಲ್ರೆಡಿ ಇಲ್ಲಿ ಅಟ್ಯಾಚ್ ಕೂಡ ಮಾಡಿದ್ದಾರ್ರಿ. ಈಗ ರೋಸ್ಟರ್ ಬಿಂದು ಏನೈತಲ್ಲ ಅದರಂತೆ ಈಗ ಫಸ್ಟ್ ಗೆ 15% ಇತ್ತು. ಸ್ನೇಹಿತರಲ್ಲಿ ನೋಡ್ಬೋದು, ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರುವ ಆದೇಶದ ಮೇರೆಗೆ ಮಧ್ಯಂತರ ಆದೇಶ ಹಿನ್ನೆಲೆಯಲ್ಲಿ ಈಗಾಗಲೇ ದಿನಾಂಕ 26/2/2026 ನಡೆದ ಸಚಿವ ಸಂಪುಟ ಸಭೆಯಲ್ಲಿ ದಿನಾಂಕ 20/6/1995 ಸರ್ಕಾರ ಆದೇಶ ಸಂಖ್ಯೆ ಅಂದ್ರೆ ಆದೇಶಗಳಿರ್ತಾವ ಮೊದಲಿನ ಆದೇಶದ ಪ್ರಕಾರ ಮುಂದುವರಿಬೇಕಾಗ್ತದ. 50ರಷ್ಟು ಮೀಸಲಾತಿ ಪ್ರಮಾಣವನ್ನು ತಾತ್ಕಾಲಿಕವಾಗಿ ಅಳವಡಿಸಿಕೊಂಡು ಅಂದ್ರೆ ಈಗ ಆಲ್ರೆಡಿ ಏನ್ ಮಾಡಿದ್ರು 56% ಮೀಸಲಾತಿಯನ್ನ ಮಾಡ್ಬೇಕು ಅಂದಾಗ ಮಾತ್ರ ನೇಮಕಾತಿ ಮಾಡ್ತೀವಿ ಅಂತ ಒಂದಿಷ್ಟು ಕೇಸ್ ಹಾಕಿದ್ರು. ಅದರದ ಸರ್ವೋಚ್ಚ ನ್ಯಾಯಾಲಯ ಏನೈತಪ್ಪ ಆ ರೀತಿ ಮಾಡಕ್ ಬರಂಗಿಲ್ಲ, ನಿಮ್ದು ಏನೈತಿಲ್ಲ ಮೊದಲಿಂದ 49% ಅದು 50% ಅನ್ನ ಮಾಡ್ಕೊಂಡು ನೀವು ನೇಮಕಾತಿಯನ್ನ ಮಾಡ್ಕೋಬಹುದು ಅಂತೇಳಿ ಮಾಹಿತಿಯನ್ನ ಕೊಟ್ಟಿದೆ. ಅದರಂತೆ ಈಗ 50% ಮೀಸಲಾತಿ ಪ್ರಮಾಣವನ್ನು ತಾತ್ಕಾಲಿಕವಾಗಿ ಅಳವಡಿಸಿಕೊಂಡು
ಮಾನ್ಯ ನ್ಯಾಯಾಲಯದ ಅಂತಿಮ ತೀರ್ಪಿಗೆ ಒಳಪಟ್ಟು ನೇಮಕಾತಿ ಹಾಗೂ ಪ್ರವೇಶಾತಿಗಳನ್ನು ಮುಂದುವರಿಸಲು ನಿರ್ದೇಶಿಸಿರುವುದರಿಂದ ಅದರಂತೆ ಪರಿಶಿಷ್ಟ ಜಾತಿಗೆ ನಿಗದಿಪಡಿಸಿರುವ 15% ಮೀಸಲಾತಿಯಲ್ಲಿ ಪ್ರವರ್ಗ ಎ, ಪ್ರವರ್ಗ ಬಿ ಮತ್ತು ಅದೇ ರೀತಿ ಪ್ರವರ್ಗ ಸಿ ಗಳಿಗೆ ಒಳ ಮೀಸಲಾತಿಯನ್ನು ಅನುಕ್ರಮವಾಗಿ 5.25%, ಅದೇ ರೀತಿ 5.25% ಹಾಗೂ 5.45% ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಲು ತೀರ್ಮಾನಿಸಲಾಯಿತು. ಪ್ರವರ್ಗ ಸಿ ಗೆ ಲಭ್ಯವಾಗಿರುವ ಹುದ್ದೆಗಳಿಗೆ ಪ್ರವೇಶಾತಿ ಸೀಟುಗಳು 20% ಹುದ್ದೆಗಳನ್ನು ಪ್ರವೇಶಾತಿ ಸೀಟುಗಳನ್ನು ಪರಿಶಿಷ್ಟ ಜಾತಿಯಲ್ಲಿನ 59ಕ್ಕಿಂತ ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಮೀಸಲಿರಿಸುವುದು ಮತ್ತು ಒಂದು ವೇಳೆ ಈ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಸೇರಿದವರು ಲಭ್ಯವಾಗದಿದ್ದಲ್ಲಿ ಆ ಹುದ್ದೆಗಳನ್ನು ಹಾಗೂ ಪ್ರವೇಶಾತಿ ಸೀಟುಗಳನ್ನು ಪ್ರವರ್ಗ ಸಿ ಅಥವಾ ಇತರೆ ವರ್ಗಗಳಿಗೆ ಕೊಡ್ತೀವಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಪ್ಪ ಅಂದ್ರ ಈಗ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನ ಕೂಡ ಸಲ್ಲಿಸ್ತಾರ. ಅರ್ಜಿ ಸಲ್ಲಿಸಿದ ಮೇಲೆ ಏನ್ ಮಾಡುತ್ತೆ, ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಆದ್ಮೇಲೆ 1/5 ಬರುತ್ತೆ. ಈ 1/5 ಮತ್ತ ಅದೇ ರೀತಿ 1/5 ಇತ್ತು. ಅದರ ಆದ್ಮೇಲೆ 1/1 ಮೆಡಿಕಲ್ ಅನ್ನ ಕರೀತಾರ. ಆ ಸಮಯದಲ್ಲಿ ಜಾಸ್ತಿ ಜನ ಫಿಸಿಕಲ್ ಅನ್ನ ಪಾಸ್ ಆಗಿ 1/1ಗೆ ಆಯ್ಕೆ ಆಗಲು ಅನರ್ಹ ಆದ ಸಮಯದಲ್ಲಿ ಮಾತ್ರ ಅಲ್ಲಿರುವ ಹುದ್ದೆಗಳನ್ನ ಬೇರೆ ಅಂದ್ರೆ ಸಿ ವರ್ಗಕ್ಕೆ ನಾವು ವರ್ಗಾಯಿಸ್ತೀವಿ ಅಂತೇಳಿ ಅಫಿಷಿಯಲ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದಾರ. ಇದರಂತೆ ಈಗ ರೋಸ್ಟರ್ ಅನ್ನ ರೆಡಿ ಮಾಡಿ ನೀವು ಇಲಾಖೆಗೆ ವಾಪಸ್ ಸಲ್ಲಿಸಿದ್ರೆ ನೇಮಕಾತಿ ಕೂಡ ಪ್ರಾರಂಭ ಆಗ್ತದ. ಇದರಂತೆ ಏನೈತಲ್ಲ ಈಗ 50% ಮೀಸಲಾತಿಯನ್ನ ಅಳವಡಿಸಿಕೊಂಡು ನೇಮಕಾತಿಯನ್ನ ಪ್ರಾರಂಭ ಮಾಡ್ಬೇಕಂತೇಳಿ ಅಫಿಷಿಯಲ್ ಆಗಿ ನಮ್ಮ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರ ಅದೇ ರೀತಿ ಇತರ ಸಚಿವ ಸಂಪುಟದ ನೇತೃತ್ವದಲ್ಲಿ ಇದನ್ನ ನೇಮಕಾತಿಯನ್ನ ಮಾಡ್ಕೋಬೇಕಂತೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ಮುಖ್ಯವಾಗಿ ನೇಮಕಾತಿ ಆಗೋದು ಯಾವಪ್ಪ ಅಂದ್ರ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಅಥವಾ ಆಲ್ರೆಡಿ ಆರ್ಥಿಕ ಅನುಮೋದನೆ ಪಡೆದುಕೊಂಡಿರುವ ಹುದ್ದೆಗಳಾದ ವಿಲೇಜ್ ಅಕೌಂಟ್ ಆಗಿರ್ಬೋದು, ಅದೇ ರೀತಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಾಗಿರ್ಬೋದು, ಅದೇ ರೀತಿ ಶಿಕ್ಷಕರ ನೇಮಕಾತಿ ಏನದಲ್ಲ ಇವೆಲ್ಲಾ ನೇಮಕಾತಿ ಈಗ ಸದ್ಯಕ್ಕೆ ನೇಮಕಾತಿ 56,000 ಹುದ್ದೆಗಳನ್ನ ನೇಮಕಾತಿ ಮಾಡ್ಕೋತಾರ ಅಂತ ಹೇಳ್ಯಾರ. ಬಟ್ ಅದರಲ್ಲಿ ಒಂದೇ ಸಾರಿಗೆ 56,000 ನೇಮಕಾತಿಯನ್ನ ಮಾಡಕ್ ಆಗಂಗಿಲ್ಲ. ಹಂತವಾಗಿ ನೇಮಕಾತಿಯನ್ನ ಮಾಡ್ಕೋತಾರೆ. ಈಗ ಸದ್ಯಕ್ಕೆ 24,000 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಾಲ್ಫಾರ್ಮ್ ಆಗುವ ಸಾಧ್ಯತೆ ಎಲ್ಲ ಕೂಡ ಐತ್ರಿ. ಈಗ ಯಾವ್ದಾದ್ರು ನೇಮಕಾತಿ ಹೊರಬಿತ್ತಪ್ಪ ಅಂದ್ರ ಫಸ್ಟಿಗೆ ಬೀಳೋದ ಕಾನ್ಸ್ಟೇಬಲ್ ರೀ. ಅತಿ ಹೆಚ್ಚು ಅಭ್ಯರ್ಥಿಗಳು ಕಾಯಕತ್ತಿದ ಯಾವ್ದಪ್ಪ ಅಂದ್ರ ಪೊಲೀಸ್ ಕಾನ್ಸ್ಟೇಬಲ್, ವಿಲೇಜ್ ಅಕೌಂಟು, SDA, FDA, ಟೀಚರ್ಸ್ ನೇಮಕಾತಿ. ಟೀಚರ್ಸ್ ನೇಮಕಾತಿ ಏನಿದೆಯಲ್ಲ ಈಗ ಸೂಟಿ ಮುಗಿಸಿ ಹೋಗುವಷ್ಟ್ರಾಗ ಅಂದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಈಗ ನೇಮಕಾತಿ ಆಯ್ತಪ್ಪ ಅಂದ್ರೆ 3 ಮಂತ್ ಟೈಮ್ ಕೊಡ್ತಾರ. ಇದಾದ ನಂತರ ಮತ್ತೊಮ್ಮೆ ಮಧ್ಯಂತರ ಏನೋ ಸೂಟಿ ಬರ್ತಾರ. ಅಷ್ಟ್ರೊಳಗಡೆ ಇವ್ರನ್ನ ನೇಮಕಾತಿಯನ್ನ ಮಾಡಿಕೊಂಡು ಹುದ್ದೆಗೆ ಹಾಜರಾಗುವ ರೀತಿ ಮಾಡ್ತಾರ್ರಿ. ಆಯ್ತು ಸ್ನೇಹಿತರಿಗೆ, ಸದ್ಯಕ್ಕೆ ನೇಮಕಾತಿ 100% ಆಕಾವ್. ಇವತ್ತಿನ ಸ್ಟಡಿ ಮಾಡಿದ್ರಿಂದ ಏನಾದ್ರೂ ನೀವು ನೇಮಕಾತಿಗೆ ಆದಾಗ ಸೆಲೆಕ್ಷನ್ ಆಗಬಹುದು. ಇಲ್ಲ ಈಗ ಪ್ರತಿ ಸಾರಿ ಹಿಂಗ ಹೇಳ್ಕೊತ ಬರಾಕತ್ತಾರ ಅಂತ ನೀವು ಅನ್ಕೊಂಡ್ ಏನಾದ್ರು ಕೂತ್ರಪ್ಪ ಅಂದ್ರೆ ನಿಮ್ಮಷ್ಟ ಹುಚ್ಚರ ಯಾರು ಇಲ್ರಿ. ಯಾಕಪ್ಪ ಅಂದ್ರೆ ಈಗ ಎಲ್ಲ ಕೂಡ ಕೊನೆಯ ಹಂತಕ್ಕೆ ಬಂದತಿ. ಈ ಸಾರಿ 100% ನೇಮಕಾತಿ ಆಗತ್ತಾ. ಬೇಕಾದ್ರೆ ಅಫಿಷಿಯಲ್ ಎಲ್ಲಾ ದೊಡ್ಡ ಚಾನಲ್ದಾರನು ಕೂಡ ನೋಡ್ಕೊಂಡ್ ಬರ್ರಿ. ಡೌಟ್ ಇದ್ರ ಇದು ಅಫಿಷಿಯಲ್ ಆಗಿ ಬಂದ ಮಾಹಿತಿ. SR ವರ್ಲ್ಡ್ ದಾಗ ಕೂಡ ಬಂದೈತಿ. ಆಲ್ಮೋಸ್ಟ್ ಎಲ್ಲ ಇದು ನೇಮಕಾತಿ ಆಗೋದು ಅಲ್ಲಿ ನಿಮಗೆ ಇಲ್ಲಿ ಮಾಹಿತಿ ಕೂಡ ಇಲ್ಲಿ ಐತಿ ನೋಡ್ರಿ. ಅರ್ಜೆಂಟ್ ಅಂತ ಇಲ್ಲಿ ಒಂದ್ ಸೀಲ್ ಏನೈತಲ್ಲ ನಿಮ್ಗ ಎಲ್ಲಾ ಕೂಡ ತಿಳಿಸ್ಕೊಡ್ತದ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಪ್ರತಿನಿತ್ಯದ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದಾವ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.